ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುವಕನನ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿ ಮಾಡುವಂತಹ ಪ್ರಯತ್ನಗಳಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರ್ನಲ್ಲಿ ಯುವಕನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆತನನ್ನ ಮಂಗಳಮುಖಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಆಗಿತ್ತಂತೆ. ಯುವಕನನ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿ ಮಾಡಲು ಯತ್ನ, ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಮಂಗಳೂರಿಗೆ ಕರೆದೊಯ್ದಿತ್ತಂತೆ ಒಂದು ಗ್ಯಾಂಗ್. ನಂಜನಗೂಡು ಮೂಲದ ಯುವಕನನ್ನ ಬಲವಂತವಾಗಿ ಕಿಡ್ನಾಪ್ ಮಾಡಲಾಗಿದೆ. ಕಾರ್ನಲ್ಲಿ ಅದು ಮಂಗಳಮುಖಿ ಮಾಡುವಂತಹ ಪ್ರಯತ್ನ. ಬಲವಂತವಾಗಿ ಮಂಗಳಮುಖಿಯನ್ನಾಗಿಸುವ ಕರಾಳ ದಂಧೆ ಬೆಳಕಿಗೆ ಬರ್ತಾ ಇದೆಯಂತೆ. ಬಲವಂತವಾಗಿ ಹೆಣ್ಣಿನ ವೇಷ ಹಾಕಿಸಿ ಹಣ ಸಂಗ್ರಹಕ್ಕೆ ಒಂದು ಗ್ಯಾಂಗ್ ಕೆಲಸ ಮಾಡ್ತಾ ಇದೆ. ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ಅನಿಲ್ ಕುಮಾರ್ ಕಿಡ್ನಾಪ್ ಆಗಿರುವಂತಹ ಯುವಕ 5 ತಿಂಗಳ ಹಿಂದೆ ಮೈಸೂರು ಬಸ್ ನಿಲ್ದಾಣದಿಂದ ಕಿಡ್ನಾಪ್ ಮಾಡಿತ್ತಂತೆ. ಈ ಗ್ಯಾಂಗ್ ಮಂಗಳಮುಖಿಯರ ಗ್ಯಾಂಗ್ ನಿಂದ ತಪ್ಪಿಸಿಕೊಂಡು ಹಂಗೋ ಹಿಂಗೋ ಸಂತ್ರಸ್ತ ಓಡ್ಕೊಂಡು ಬಂದಿದ್ದಾರೆ. ಮೈಸೂರಿನ ಮಂಡಿ ಪೊಲೀಸ್ ಠಾಣೆಗೆ ಬಂದು ಸಂತ್ರಸ್ತ ಯುವಕ ಅನಿಲ್ ಕುಮಾರ್ ದೂರು ಕೂಡ ಕೊಟ್ಟಿದ್ದಾರಂತೆ. ಯುವಕನನ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿ ಮಾಡೋದಕ್ಕೆ ಪ್ರಯತ್ನ ಆಗಿತ್ತು, ನನ್ನನ್ನು ಕರ್ಕೊಂಡು ಹೋಗಿ ಆ ರೀತಿ ಪ್ರಯತ್ನಗಳನ್ನ ಮಾಡ್ತು ಈ ಗ್ಯಾಂಗ್ ಅಂತ ಸ್ವತಃ ಯಾರು ಕಿಡ್ನಾಪ್ಗೊಳಗಾಕಿದ್ರಲ್ಲ ಯುವಕ ಅವರೇ ತಪ್ಪಿಸ್ಕೊಂಡು ಬಂದು ಮಂಗಳಮುಖಿಯರಿಂದ ದೂರು ಕೊಟ್ಟಿದ್ದಾರೆ. ದೂರು ಯಾವಾಗ ದಾಖಲಾಯ್ತಲ್ಲ ಆಗ ಈ ಕರಾಳ ದಂಧೆಯ ಮುಖ ಕೂಡ ಬಯಲಾಗಿದೆ. ಅನಿಲ್ ಕುಮಾರ್ ಒಬ್ಬನೇನ ಕಿಡ್ನಾಪ್ ಆಗಿದ್ದು ಅಥವಾ ಇನ್ನಷ್ಟು ಜನರನ್ನ ಕಿಡ್ನಾಪ್ ಮಾಡಿ ಈ ರೀತಿ ಹೆಣ್ಣಿನ ವೇಷ ಧರಿಸಿ ಹಣ ಸಂಗ್ರಹಕ್ಕೆ ಈ ಗ್ಯಾಂಗ್ ಬಿಟ್ಟಿದೆಯಾ ಅನ್ನೋದು ಪ್ರಶ್ನೆ. ಪೊಲೀಸರ ತನಿಖೆಯಿಂದಲೇ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ. ಜೊತೆಗೆ ಎಲ್ಲೂ ನನಗೆ ಕಳೆದ ಒಂದು 5-6 ತಿಂಗಳ ದೀಪಾವಳಿ ಹಬ್ಬ ಮುಗಿಸಕ್ಕೆ ಕೆಲಸ ಹುಡುಕಿ ಹೋಗಿದೆ ಮೈಸೂರಿಗೆ, ಕೆಲಸ ಫ್ಯಾಕ್ಟ್ರಿಗೆ ಬೆಳವಡಿ ರಾಣಿ ಮದ್ರಸ್ಗೆ. ನಂಗೆ ಕೆಲಸ ಸಿಗಲಿಲ್ಲ. ಹಾಗಾಗಿ ನಾನು ಮತ್ತೆ ರಿಟರ್ನ್ ನಂಜನಗೂಡಿಗೆ ಬರ್ಬೇಕಾದ್ರೆ ಸಭಾಭೂಷಣ ಹತ್ರ ನೈಟ್ ಹಚ್ಕೊಂಡೇಳಿ ಮಂಗಳಮುಖಿ ಐಟನ್ ಕಾಲ ಬಂದಿದ್ದು 4-5 ಜನ ಅನಿ ಮಂಗಳೂರು ಅಂತ. ಅದು ಕಣ್ಣಿಗೆ ಏನೋ ಮೂಸಿಸ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಕಿಡ್ನಾಪ್ ಮಾಡ್ಕೋದು. 5 ತಿಂಗಳಿಂದ ಕರ್ಕೊಂಡು ಮಡಿಕೊಂಡು ನನಗೆ ಎಲ್ಲ ಕಲೆಕ್ಷನ್ ಕರ್ಕೋಗೋದು ಅವ್ರ ಜೊತೆ, ಮತ್ತೆ ಎಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದು ನನಗೆ. ಅಷ್ಟು ಟಾರ್ಚರ್